ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿ ಎಲ್ಲ ರೆಡಿಯಾಗಿದೆ. ಇನ್ನು ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ ನಂತರ ನನಗೆ ನನ್ನ ಮನೆಗೆ ಹೋಗಲಿಕ್ಕುಂಟು. ಹಾಗಾಗಿ ಹೋಗ್ತಾ ಇದ್ದೇವೆ. ಈಗ ಮೊದಲು ತಿಂಡಿ ತಿನ್ನಬೇಕು, ಆಮೇಲೆ ಮನೆಗೆ ಹೋಗೋದು. ಎಲ್ಲಿ ಹೋಗು ನೀನೀಗ? ಯಾಕೆ? ಯಾವಾಗ ಬರುವುದು ಹೋಗಿ? ಯಾವಾಗ ಬರುವುದು ಹೋಗಿ? ಇವತ್ತೇ ಬರುದಾ? ತಿಂಡಿ ತಿನ್ನು ಈಗ. ತಿಂಡಿ ತಿಂದು ಹೋಗುವ. ಮಳೆ ಬರ್ತಲ್ಲ. ಇವತ್ತು ತಿಂಡಿ ನಾನು ಚಿತ್ರಾನ್ನ ಮಾಡಿದ್ದೆ. ರಾತ್ರಿ ವೈಟ್ ರೈಸ್ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಅನ್ನ ಉಳಿದಿತ್ತು. ಅದರಲ್ಲೇ ಉಳಿದಿದ್ದನ್ನು ಚಿತ್ರಾನ್ನ ಮಾಡಿದ್ದೆ. ತಿಂಡಿ ತಿಂದು ಈಗ ಮನೆಗೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೆವು, ಆದರೆ ಜೋರು ಮಳೆ ಬರ್ತಾ ಉಂಟು. ಮಳೆ ನಿಂತ ನಂತರ ಹೋಗಬೇಕು. ಜೋರು ಮಳೆ ಬರ್ತಾ ಇದೆ, ಹಾಗೆ ಗಾಳಿ ಕೂಡ ಬರ್ತಾ ಇದೆ ನೋಡಿ, ಹೇಗೆ ಬರ್ತಾ ಉಂಟು. ಮೃಗಶಿರ ಮಳೆ ಜೋರು ಬರ್ತದೆ. ಈಗ ಮನೆಗೆ ಬಂದ್ವಿ. ಇಷ್ಟೊತ್ತಾಯಿತು ಬರುವಾಗ, ಜೋರು ಮಳೆ ಬೇರೆ ಬರ್ತಾ ಇತ್ತು. ಇನ್ನು ಊಟ ಮಾಡಬೇಕು. ಊಟ ಮಾಡ್ತಾ ಇದ್ದೇವೆ ನೋಡಿ. ಊಟಕ್ಕೆ ಅಮ್ಮ ತರಕಾರಿ ಮಿಕ್ಸಡ್ ಸಾರು ಮಾಡಿದ್ದಾರೆ, ಮತ್ತು ಹಾಫ್ ಬಾಯ್ಲ್ ಉಂಟು. ನನ್ನ ಮಗಳಿಗೆ ಅನ್ನ. ಮೊಸರು ಬೇಕಾ? ಮತ್ತೆಂತ ಬೇಕಾ? ಉಪ್ಪು ಹಾಕಟ್ಟಿಲ್ಲ, ಬೇಕದಕ್ಕೆ ಸುಳ್ಳು ಹೊಡೆದು. ಇಲ್ಲಿ ಎಂತ ನಿಂದೆಂತ ಅನ್ನ ತಿನ್ಲಿಯಾ? ಎಂತ ಹಾಕುದು ನೀನ? ಇದಕ್ಕೆ ಹಾಕ, ಮಿಕ್ಕಿಗೆ ಹಾಕ. ಮಿಕ್ಕಿಗೆ ಒಂದು ಮೇಲೆ ಸೊಳ್ಳೆ ಬತ್ತಿ ಹೆಚ್ಚಲ್ಲ. ಊದ್ ಬತ್ತಿ ಇಲ್ಲಿಯಾ? ತಕ್ಕದ ಕರೆಂಟಿಗೆ ಹಾಕಲ್ದದ. ನಮ್ಮ ಮನೆಯಲ್ಲಿ ತುಂಬ ರೀತಿಯ ದಾಸವಾಳ ಗಿಡ ಉಂಟು ನೋಡಿ. ಇದು ಒಂದು ರೀತಿದು. ಇದೊಂಥರದ್ದು, ಅಲ್ಲಿ ಒಂಥರದ್ದುಂಟು. ಹಾಗೆ ಇಲ್ಲಿ ಕೂಡ ಉಂಟು. ಇದು ಗುಲಾಬಿ, ಇದರಲ್ಲಿ ಬಿಳಿ ಇದು ಉಂಟು. ಇಲ್ಲಿ ಒಂದು ವೈಟ್ ದಾಸವಾಳ ಉಂಟು. ಇಲ್ಲಿ ಒಂದು ಗುಲಾಬಿ, ಇಲ್ಲಿ ವೈಟ್ ಗುಲಾಬಿ. ಇದು ಲಿಂಬು ಗಿಡ ಪ್ರತಿ ಸರಿ ತುಂಬ ಆಗ್ತಾಯಿತ್ತು, ಆದರೆ ಈ ಸರಿ ಮಾತ್ರ ಜಾಸ್ತಿ ಆಗಲಿಲ್ಲ, ಕಡಿಮೆ.
ಯಾವುದಂತ ಗೊತ್ತಿಲ್ಲ. ಈ ಸರಿ ಮಾತ್ರ ತುಂಬ ಆಗಿದೆ. ನಮ್ಮ ಮನೆಯ ದನ ನೋಡಿ, ಅಲ್ಲಿ 2 ಕರು ಇದ್ದಾವೆ, ಇಲ್ಲಿ ಒಂದು. ಇವಕ್ಕೆ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಎಂತೆಲ್ಲ ಹೆಸರಿಟ್ಟಿದ್ದಾನೆ ನನ್ನ ತಮ್ಮ ಅಂತ ಗೊತ್ತಿಲ್ಲ. ಇದೊಂದು ಹುಡುಗ. ಇಲ್ಲಿ 2 ಚಿಕ್ಕ ಚಿಕ್ಕದ್ದು ಕರು. ಎಂತ ಹುಲ್ಲಾಕ? ಹಾಂ, ಹುಲ್ಲಾಕಕ್ಕ? ಹುಲ್ ಬೇಕಾ? ನೀನು ಹೇಳೋದಿಲ್ಯಾ? ಹಾಂ, ನೋಡಿ ನಮ್ಮ ಮನೆಯಲ್ಲಿ ಈ ಥರದ ತುಂಬ ಹೂವಿನ ಗಿಡಗಳಿವೆ. ಇಲ್ಲೆಲ್ಲ ಉಂಟು. ಎಷ್ಟು ಚಂದ ಕಾಣ್ತದೆ ಅಲ್ವಾ ಹೂವಿನ ಗಿಡ ಎಲ್ಲ ತುಂಬ ಇದ್ದರೆ. ಇವತ್ತು ಜೋರು ಮಳೆ ಬಂದಿದೆ. ಬೆಳಗಿಂದ ತುಂಬ ಮಳೆ ಇತ್ತು. ನಿನ್ನೆ ಇಷ್ಟಿರಲಿಲ್ಲ, ಆದರೆ ಇವತ್ತು ಜೋರು ಮಳೆ ಬರ್ತಾ ಇದೆ. ಇವಾಗ ಸ್ವಲ್ಪ ನಿಂತಿದೆ. ಈಗ ನಿಜವಾಗಿ ಮಳೆಗಾಲ ಪ್ರಾರಂಭವಾದಾಗೆ ಅನಿಸ್ತಾ ಇದೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.